ರಾಜ್ಯದಂತ ಕೇವಲ ಬೆಳಗಾವಿ ಮತ್ತು ಬಳ್ಳಾರಿ ಅಷ್ಟೇ ನಾವು ಕಾಣ್ತಾ ಇದ್ದೋ. ಇವತ್ತು ರಾಜ್ಯದ ತುಂಬೆಲ್ಲ ಸುಮಾರು 700ಕ್ಕೂ ಹೆಚ್ಚು ಬಾಣಂತಿಯರು ಸಾವು ಸಂಭವಿಸುವಂಥದ್ದು ಇದೆ. ಆಲ್ರೆಡಿ ಸಾವಾಗಿದೆ. ಆದರೆ ನಮ್ಮ ಸಚಿವರು ಹೇಳ್ತಾ ಇರೋದು ಕೇವಲ 537 ಅನ್ನುವಂಥದ್ದನ್ನ 537 ಆದ್ರೂ ಸಹ ಅದು ಭ್ರಮೆ ಹುಟ್ಟಿಸುವಂಥದ್ದೇ. ಯಾಕೆ ಅಂತ ಹೇಳಿದ್ರೆ ಅವರು ಅಸೆಂಬ್ಲಿಲಿ ಇಷ್ಟು ಸಾವಾಗಿದೆ ಅನ್ನುವಂಥದ್ದು ಅವರೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾರೆ ಬಡವರು? ಇವತ್ತು ಬಡವರಿಗೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಬಡವರು ಯಾವ ಉದ್ದೇಶ ಇಟ್ಕೊಂಡು ಹೋಗ್ತಾರೆ? ನಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ಲಿ ಅಂತ ಹೋಗ್ತಾ ಇದ್ದಾರೆ. ಆದ್ರೆ ಅಲ್ಲೇ ಸಾವಾಗ್ತಾ ಇದೆ, ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಆಗುತ್ತೆ ನೋಡಿ. ನಿಮ್ಗೆ ಒಂದನೇ ತಿಂಗಳಿಂದ ಇದನ್ನ ಇನ್ನಷ್ಟು ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗ ನಮ್ಮ ಅಧ್ಯಕ್ಷ ಹೇಳ್ತಾರೆ, 1ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಸಹ ಅವರನ್ನ ಯೋಗಕ್ಷೇಮವನ್ನ ಕೇಳುವಂತ ಒಂದು ಹೆಲ್ತ್ ಕಾರ್ಡ್ ಇದೆ, ತಾಯಿ ಕಾರ್ಡು ಅಂತ ಹೇಳಿ. ಪ್ರತಿ ತಿಂಗಳು ಅವ್ರಿಗೆ ಹೋಗಿ BP, ಶುಗರು, ಬ್ಲಡ್ ಟೆಸ್ಟ್ ಮಾಡುವಂಥದ್ದು, ಆರೋಗ್ಯ ಆಗಿದಾರ ಏನು, ಎತ್ತ ಫುಡ್ ಏನ್ ತಿನ್ಬೇಕು, ಪ್ರತಿಯೊಂದನ್ನು ಸಹ ಚೆಕ್ ಮಾಡುವಂಥದ್ದು. ಆಶಾ ಕಾರ್ಯಕರ್ತರು ರೂಟ್ ಲೆವೆಲ್ ಅಲ್ಲಿ ಪತ್ತೆ ಹಚ್ಚಿ ಗರ್ಭಿಣಿಯರನ್ನ ಅವ್ರ ಆರೋಗ್ಯವನ್ನ ವಿಚಾರಿಸುವಂತ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಡಿಲಿವರಿ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ಹೋದ ತಕ್ಷಣ ಡಿಲಿವರಿನೂ ಆಗುತ್ತೆ. ಒಂದ್ ದಿವಸ ಚೆನ್ನಾಗಿದ್ದಾರೆ ಅಂತಲೂ ಹೇಳ್ತಾರೆ, ತಾಯಿ ಮಗು ಚೆನ್ನಾಗಿದ್ದಾರೆ, ಐಸಿಯುಯಿಂದ ಜನರಲ್ ವಾರ್ಡ್ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಶಿಫ್ಟ್ ಆದ ಒಂದೇ 7 ದಿವಸಕ್ಕೆ ಆ ತಾಯಿ ಸಾಯ್ತಾರೆ. ಸತ್ತಂತ ಆ ಹೆಣ್ಣು ಮಗಳ ಮೇಲೆ ಆರೋಪವನ್ನು ಹೊರಿಸುವಂಥದ್ದು ವೈದ್ಯಾಧಿಕಾರಿಗಳು. ಯಾವ ಮಟ್ಟಕ್ಕೆ? ಇವ್ರಿಗೆ ಆ ಕಾಯಿಲೆ ಇತ್ತು, ಈ ಕಾಯಿಲೆ ಇತ್ತು. ಹಂಗಾದ್ರೆ ಯಾವುದೇ ಕಾಯಿಲೆ ಇದ್ರು 1ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಚೆಕ್ ಮಾಡಿದಂತ ಆಶಾ ಕಾರ್ಯಕರ್ತರು ಗೊತ್ತಿರ್ಬೇಕಲ್ವಾ? ಯಾವ್ದಾದ್ರು ಕಾಯಿಲೆ ಕಸಿ ಏನೇ ಇದ್ರು, BP, ಶುಗರು, ಮತ್ತೊಂದು ಯಾವುದೇ ಇದ್ರು ಗೊತ್ತಾಗುತ್ತಲ್ಲ. ಹಾಗಾದ್ರೆ ಡಿಲಿವರಿ ಆದ ಸತ್ತ ಮೇಲೆ ಹೆಂಗ್ ಬರ್ತದೆ ಕಾಯಿಲೆಗಳು? ಬಿಕಾಸ್ ಆಫ್ ಇಷ್ಟು ಸರ್ ಔಷಧಿಗಳು, ಕಳಪೆ ಗುಣಮಟ್ಟದ ಔಷಧಿಗಳನ್ನ ಸರಬರಾಜಾಗ್ತಾ ಇರುವಂತದ್ದು, ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ತಾ ಇಲ್ಲ. ಸಚಿವರು ಗ್ಲುಕೋಸಿಂದ ಆಗ್ತಾ ಇರೋದು ಅಂತ ಹೇಳ್ತಾರೆ. ನಿಜವಾಗ್ಲೂ ಸಚಿವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ರಾಜೀನಾಮೆ ಕೊಡಬೇಕಾಗಿತ್ತು. ಇಷ್ಟು ಹೆಣ್ಣು ಮಕ್ಕಳಿಗೆ ಸಾವು ನಾನ್ ಕಾರಣ ಅದೇ, ನಾನಿವತ್ತು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಕೊಡಬಹುದಾಯಿತು. ಹಿಂದೆ 80-90ರ ದಶಕದಲ್ಲಿ ಜನತಾ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಸಚಿವರ ಮೇಲೆ ಆರೋಪ ಬಂದ ತಕ್ಷಣ ಇಮೇಲೆ ರಾಜೀನಾಮೆ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಇವತ್ತು ದಿವಸ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಬಂದರೂ ಸಹ ಸಚಿವ ಸಂಪುಟ ಅವರನ್ನ ಸಪೋರ್ಟ್ ನಿಂತ್ಕೊಳ್ತದೆ. ಸಚಿವರಿಗೆ ಅವರಲ್ಲಿರುವಂತ ಯಾವುದೇ ಆರೋಪಗಳು ಬಂದ್ರೆ ಕ್ಯಾಬಿನೆಟ್ ಮಾಡ್ತಾರೆ, ನಾವು ಯಾವುದೇ ರೀತಿ ಅವ್ರನ್ನ ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದ ಇದು ದೊಡ್ಡ ಮಟ್ಟದಲ್ಲಿ ಇದು ಹುನ್ನಾರ ಮಾಡ್ತಾ ಇದೆ. ಜನತಾ ಪಕ್ಷ ಯಾವಾಗಲೂ ಅವ್ರ ಜೊತೆ ಇದ್ದೇ ಇರ್ತದೆ, ಮುಂದೆ ಆಗ್ಬಾರ್ದು. ಈಗ ಆಗಿರೋದನ್ನ ಏನೆಲ್ಲ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ನಾವು ಜನತಾ ಪಕ್ಷದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ತಮ್ಮ ಮುಂದೆ ನಾವು ಬರ್ತೀವಿ. ಈಗ ಒಂದೆರಡು ವಿಚಾರಗಳನ್ನು, ಯಾಕಂದ್ರೆ ಕೆಲವು ಇಲಾಖೆಗಳಿಗೆ ಅನುಭವ ಇರುತ್ತೆ, ಅಂದ್ರೆ ಮೆರಿಟೋಕ್ರಸಿ, ಅರ್ಹತಾ ಪ್ರಭುತ್ವ ಇರೋ ಮೊದಲನೇ ತಪ್ಪು ಸರ್ಕಾರದ್ದು. ಎರಡನೇದು, ಪ್ರತಿ ತಿಂಗಳ ಜಿಲ್ಲಾ ವೈದ್ಯಾಧಿಕಾರಿಗಳ ಸಭೆಯನ್ನ ಕರಿಬೇಕಾಯ್ತು. ಸಾವಾಗಿದೆಯಾ ಇಲ್ಲ ನಂತರ, ಆದ್ರೆ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡೋದಕ್ಕೆ ಒಂದು ವೈದ್ಯಕೀಯ ನುರಿತಂತ ವೈದ್ಯಕೀಯ ತಂಡವನ್ನ ಅಲ್ಲಿ ಅವರು ಗೈನಕಾಲಜಿಸ್ಟ್ ಇರ್ಬೋದು, ಹಾರ್ಟ್ ಸ್ಪೆಷಲಿಸ್ಟ್ ಇರ್ಬೋದು, ಲಿವರ್ ಇರ್ಬೋದು, ಮತ್ತೆ ಇತರ ಅಂಗಾಂಗಗಳ ಬಗ್ಗೆ ನುರಿತ ವೈದ್ಯರಿಂದ ಸಮಿತಿ ರಚನೆ ಮಾಡಿ ಇವರು ಗರ್ಭಧಾರಣೆ ಮಾಡೋದಕ್ಕೆ ಯೋಗ್ಯರಿದ್ದಾರ, ನಂತರ ಯಾವ್ದೆಲ್ಲ ಸಮಸ್ಯೆಗಳು ಬರ್ಬೋದು, ಬರ್ದೇ ಯಾವ ರೀತಿ ಮಾಡಬೇಕು, ಈ ರೀತಿ ಮೆಡಿಸಿನ್ಸ್ ಎಲ್ಲ ಕೊಡ್ಬೇಕಾಯ್ತು. ಇವ್ರು ಯಾವುದೇ ಪಾಲನೆಯನ್ನ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಾಲೆಜ್ ಇಲ್ಲ. ಯಾಕಂದ್ರೆ ಈ ಮೆಡಿಸಿನ್ಸ್ ಯಾವ ಕಂಪ್ನಿದು, ಆ ಕಂಪನಿನ ಯಾವ ಒಂದು ಲ್ಯಾಬ್ ಅಪ್ರೂವಲ್ ಮಾಡಿದೆ, ಅಪ್ರೂವ್ ಮಾಡಿದ ಕರ್ನಾಟಕ ಡ್ರಗ್ಸ್ ಅಂಡ್ ಕಂಟ್ರೋಲ್ ಏನ್ ಮಾಡ್ತಾ ಇದೆ, ಇದು ಅಪ್ರೂವ್ ಮಾಡಿದ್ಯಾ ಅಥವಾ ಪರಿಶೀಲನೆ ಮಾಡಿದ್ಯಾ? ಏನು ಇಲ್ಲ. ಒಂದು ಏಕಾಏಕಿ ಮೂಕ ವಿಸ್ಮಿತರಾಗಿ ಕೂತಿದೆ ಇಡೀ ಆರೋಗ್ಯ ಇಲಾಖೆ.